ತಮ್ಮಿ ಹಾಯ್. ನಂಬಿದೆ ನಿನ್ನ ನಾಗಾಭರಣ. ಓಕೆ, ಈ ಒಂದು ಹಾಡು ಒಂಥರ ಸಣ್ಣ ವಯಸ್ಸಿನ ನೆನಪೆಲ್ಲ ಮೆಲ್ಕ್ ಹಾಕೋ ಥರ ಆಗುತ್ತೆ. ಎಕ್ಸಾಕ್ಟ್ಲಿ. ಪ್ರತಿ ಸಾರಿ ಹಬ್ಬಗಳು ಬಂದಾಗೆಲ್ಲ ಅಲ್ಲೆಲ್ಲೋ ಯಾರೋ ಹಾಕ್ತಿದ್ರು ಎಲ್ಲ ದೇವಸ್ಥಾನಗಳಲ್ಲಿ. ಆ್ಯಕ್ಚುಲಿ ನಾವು ಚಿಕ್ಕ ಹುಡುಗರಿದ್ದಾಗ ಧನುರ್ಮಾಸದಲ್ಲಿ ಭಜನೆ ಮಾಡೋಕ್ಕೆ ಹೋಗ್ತಿದ್ವಲ್ಲ ಮ್ಯಾಮ್, ಅಲ್ಲಿ ದೇವಸ್ಥಾನಗಳಲ್ಲಿ ಹಾಕ್ತಿದ್ರು. ಮತ್ತು ಏನಾದರೂ ಹಬ್ಬ ಹರಿದಿನ ಬಂದರೆ ದೇವಸ್ಥಾನದಲ್ಲಿ ಇದೊಂದು ಹಾಡು ಮತ್ತು ಎದ್ದೇಳು ಮಂಜುನಾಥ ಈ ಹಾಡುಗಳನ್ನು ಹಾಕ್ತಾಯಿದ್ರು. ನಾವು ಅಲ್ಲಿ ಕೇಳ್ಕೊಂಡು ಕಲ್ತ್ಕೊಂಡಿರೋಂಥ ಹಾಡುಗಳು ಮ್ಯಾಮ್ ಇದು. ಅರ್ಚನಾ ಮ್ಯಾಮ್ 200% ನಿಜ ಹೇಳ್ದಿ. ನನಗೆ ಈ ಹಾಡನ್ನು ಕೇಳಿದ ತಕ್ಷಣ ನನ್ನ ಬಾಲ್ಯಕ್ಕೆ ಹೋಯಿತು ಮನಸ್ಸು, ನಮ್ಮ ಊರಿಗೆ ಹೊಟ್ಟೋಯ್ತು. ಅಲ್ಲಿ ನಗರದಿಂದ ಪಕ್ಕದಲ್ಲೇ ಅಂದರೆ ಒಂದು ಸೇತುವೆ ದಾಟಬೇಕಷ್ಟೇ. ದಾಟಿದರೆ ಇಲ್ಲಿ ಚಿಕ್ಕಪೇಟೆ ಅಂತ ಇನ್ನೊಂದು ಪುಟಾಣಿ ಊರಿದೆ. ಅಲ್ಲಿನ ದೇವಸ್ಥಾನದಲ್ಲಿ ಸಾಯಂಕಾಲ ಈ ಹಾಡುಗಳನ್ನೆಲ್ಲ ನ್ಯಾಯನೀತಿ ಮೂರ್ತಿವೆತ್ತ, ನಂಬಿದೆ ನಿನ್ನ ನಾಗಾಭರಣ, ಗಜಮುಖನ ಗಣಪತಿ ಅದೆಲ್ಲ ಪ್ಲೇ ಮಾಡೋರು, ಆಲ್ಬಮ್ ಪೂರ್ತಿ ಪ್ಲೇ ಮಾಡೋರು. ಸಾಯಂಕಾಲ ಆ ಸೂರ್ಯ ಮುಳುಗೋ ಹೊತ್ತಿಗೆ ಏನೋ ಒಂದು ಪ್ರಶಾಂತ ಭಾವನೆ ಅದು ಕೊಡ್ತಾಯಿತ್ತು. ಹಕ್ಕಿಗಳೆಲ್ಲ ಹಾರು ಹೋಗಿ ಗೂಡಲ್ಲಿ ಕೂತ್ಕೊಳ್ತಾ ಇದ್ವು. ತುಂಬ ಚಂದ. ಆ ದಿನಗಳೆಲ್ಲ ನೆನಪಾಯ್ತಮ್ಮ. ಇದು ಕಣ್ಣು ಮುಂದೆ ಬಂತು ನನಗೆ. ನನಗೆ ತುಂಬ ಇಷ್ಟವಾದ ಹಾಡು. ಒಂದು ಮನೆ ಕಮ್ಮಿ ಹಾಡ್ಬೋದಿತ್ತಲ್ಲ. ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟೆ ತಗೊಂಡೆ ಮ್ಯಾಮ್. ಇದೇನು ಏನೋ ಎಫ್ ಅಲ್ಲಿ ಹಾಡಿದ್ರಾ? ಡಿ ಕೊಡಿ. ಅಲ್ಲಿ ನಿಮ್ಗೆ ಧ್ವನಿ ಒಡಕ್ ಬರ್ತಾ ಇತ್ತು. ಇದ್ರಲ್ಲಿ ಹಾಡಿ, ಚರಣ ಹಾಡಿ. ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ, ಬಾಡದ ಹೂವಿನ ಮಾಲೆ ಬಾಡಿತು ಪಾದದ ಮೇಲೆ, ಪ್ರೇಮಮಯ ನಿನಗೆ ಜಯ, ಪ್ರೇಮಮಯ ನಿನಗೆ ಜಯ ಅಲ್ವಾ? ಜೀವನ ನಿನ್ನಲಿ ತನ್ಮಯ, ದೇವಾ ಬಾಳನು ಬೆಳಗ್ಗೆ. ಅದು ಎವ್ರಿ ಟೈಮ್ ನೀವು ಫಸ್ಟ್ ಟೈಮ್ ಏನೋ ಫಂಬಲ್ ಆಯಿತು, ತಪ್ಪು ಹಾಡಿದ್ರಿ ಅಂದ್ಕೊಂಡೆ. ಬಟ್ ಸೆಕೆಂಡ್ ಟೈಮೂ ಹಾಗೆ ಹೇಳಿದ್ರಿ. ಸೇವಾ ಭಾಗ್ಯವ ನೀಡಯ್ಯ, ದೇವಾ ಭಾಗ್ಯವ ಅಲ್ಲ, ಸೇವಾ ಭಾಗ್ಯವ ನೀಡಯ್ಯ. ನನ್ನೀ ಜೀವನ ನಿನ್ನಲಿ ತನ್ಮಯ, ದೇವಾ ಭಾಗ್ಯವ ಬೆಳಗಯ್ಯ. ನಿನ್ನ ಸೇವೆ ಮಾಡೋ ಭಾಗ್ಯವನ್ನು ನನಗೆ ಕೊಡು ಅಂತ, ಆಯಿತಾ? ಆಮೇಲೆ ಈ ಶ್ರುತಿಯಲ್ಲಿ ಹಾಡಿದ್ದಿದ್ರೆ ಬಹುಶಃ ಆ ಸೆಕೆಂಡ್ ಶ್ರುತಿ ಕೊಡಿ. ಆ್ಯಕ್ಚುಲಿ ಮ್ಯಾಮ್ ನಾನು ಬೆಳಗ್ಗೆ ಡಿನಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡೆ ಮ್ಯಾಮ್. ಹಾಂ, ಸರ್ ನೋಡೋಣ ಇನ್ನೊಂದು ಮನೆ ಜಾಸ್ತಿ ಮಾಡಿ ಪ್ರಯತ್ನ ಮಾಡು ಅಂತ ಹೇಳಿ. ಇನ್ನೊಂದು ಮನೆನೂ ಅಲ್ಲ, ಎರಡಾಯ್ತು ಜಾಸ್ತಿ. 2 ಮನೆ ಜಾಸ್ತಿ ಆಯ್ತು. ಪ್ರಾಕ್ಟೀಸ್ ಮಾಡಿಸಿದ್ರು. ಟ್ರೈ ಮಾಡೋಣ ಅಂತ ನಾನು ಸ್ವಲ್ಪ ಕಾನ್ಫಿಡೆಂಟಲ್ಲೇ. ಇದು ಟ್ರೈ ಮಾಡುವಂಥ ವೇದಿಕೆ ಅಲ್ಲಮ್ಮ, ಇದು ಸ್ಪರ್ಧೆ ವೇದಿಕೆ ಅಲ್ವಾ? ಟ್ರೈ ಮಾಡೋದು ರಿಹರ್ಸಲಲ್ಲಿ. ಬಟ್ ನಿಮಗೇನು ಕಂಫರ್ಟಬಲ್ ಇದೆ ಅದು ನೀವು ಡಿಸೈಡ್ ಮಾಡಬೇಕು ಅಲ್ವಾ? ನಿಮಗೆ ಅಲ್ಲಿಗೆ ವಾಯ್ಸ್ ಒಡಕ್ಕೆ ಬರ್ತಾ ಇದೆ, ಕಷ್ಟ ಆಗ್ತಿದೆ ಅಂತ ಅನಿಸಿದರೆ ಕೂಡಲೇ ಇಲ್ಲ ಸರ್ ನಾನು ಇದೇ ಕಂಫರ್ಟಬಲ್, ಇದರಲ್ಲಿ ಹಾಡ್ತೀನಿ ಅಂತ. ಯಾಕಂದರೆ ಕೊಡಿ ಸೆಕೆಂಡ್ ಟೈಮ್ ಅದಿದೆಯಲ್ಲ, ಅದೆಲ್ಲ ಇನ್ನೂ ಕ್ಲಾರಿಟಿಯಿಂದ ಬರ್ತಿತ್ತು, ನಿಮ್ಗೆ ಅದು ರೀಚೇ ಆಗಲಿಲ್ಲ ಅಲ್ವಾ? ಸೊ ಇದಕ್ಕೆ ಹಲವಾರು ಜಾಗದಲ್ಲಿ ಪಲ್ಲವಿ ಹಾಡುವಾಗ ಶಾರ್ಪ್ ಕೂಡ ಹೋದ್ರಿ. ಸೊ ಇದು ತುಂಬ ಸುಂದರವಾದ ಹಾಡು, ತುಂಬ ತೀಕ್ಷ್ಣವಾದಂತಹ ಸಂಗತಿಗಳಿದ್ದಾವೆ. ತುಂಬ ಫಾಸ್ಟ್ ಸ್ಪೀಡಲ್ಲಿ ತರರರತ ಅದು ಕಷ್ಟ. ಅದು ಅದೆಲ್ಲ ಬಹುಶಃ ಇನ್ನೂ ಸುಂದರವಾಗಿ ಬರ್ತಿತ್ತೇನೋ. ಈಗಲೂ ಶ್ರುತಿ ಕಮ್ಮಿ ಮಾಡಿದ್ಮೇಲೂ ನಿಮ್ಮ ಕೈ ಹೋಯ್ತು, ಧ್ವನಿ ಹೋಗಲಿಲ್ಲ. ಭಸ್ಮಮಯ ಬಿಲ್ವ ಪ್ರಿಯ ನನ್ನೀ ದೇಹವೇ ನಿನ್ನಯಾಲಯ, ದೇವಾ ಭಾಗ್ಯವ ನೀಡಯ್ಯ. ಸೊ ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಧ್ವನಿಯಲ್ಲಿ ನುಡಿಯುತ್ತೆ, ಆ ಶಕ್ತಿ ಉಂಟು ನಿಮಗೆ ಅಲ್ವಾ? ಸೊ ಈ ಶ್ರುತಿ ಬಗ್ಗೆ ಫೈನಲ್ ಡಿಸಿಷನ್ ನಿಮ್ಮಗಳದ್ದು ಆಗಿರಬೇಕು. ಶೋರ್ ಮ್ಯಾಮ್. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಮತ್ತೊಮ್ಮೆ ಹೇಳ್ತೀನಿ, ಲೋ ಹೈ ಯಾವುದು, ಎಕ್ಸ್ಟ್ರೀಮ್ ಲೋ ಎಲ್ಲಿ ಹೋಗುತ್ತೆ, ಎಕ್ಸ್ಟ್ರೀಮ್ ಹೈ ಎಲ್ಲಿ ಹೋಗುತ್ತೆ ನೋಡಿಕೊಂಡು ಡಿಸೈಡ್ ಮಾಡಬೇಕು ನೀವು, ಆಯಿತಾ? ಓಕೆ ಮ್ಯಾಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಸರ್. ಗೋವಿಂದಮ್ಮ ಸರ್, ಇದು ಬಿ ಕೆ ಸುಮಿತ್ರಾ ಅವರು ಭಾಳಷ್ಟು ಸಾರಿ ಅವ್ರ ಕಂಡದಿಂದ
ಹೊರಹೊಮ್ಮಿದೆ ಈ ಹಾಡು ಅಲ್ವಾ? ಇಡೀ ಕರ್ನಾಟಕ ಎಲ್ಲ ಮೂಲೆ ಮೂಲೆಯಲ್ಲೂ ಇದೊಂದು ಜನಪ್ರಿಯವಾಗಿದೆ ಈ ಗೀತೆ. ನೀವು ವಿಭಿನ್ನವಾದ ಗೀತೆಗಳನ್ನು ಹಾಡ್ತಾ ಇದ್ದರೆ ಅದರಲ್ಲೂ ಈ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಜಸ್ಟಿಸ್ಸು ಕೊಡಲಿಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದೀರಿ ನೀವು. ಸಣ್ಣ ಸಣ್ಣ ಏನು ಮಿಸ್ಟೇಕ್ಸ್ ಇರ್ತದೆ ಅದನ್ನು ಸರಿಪಡಿಸ್ಕೊಳ್ಳಿ, ಮತ್ತು ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಮುಂದಿನ ದಿನಗಳಲ್ಲಿ ಹಾಡಿ ಈ ವೇದಿಕೆಗೆ. ಖಂಡಿತ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುನಿರಾಜ್ ಸರ್. ನಿಮ್ಮ ಗುರುಗಳು ಒಂದು ಮನೆ ಜಾಸ್ತಿ ತಗೊಳ್ಳಿ ಅಂದರು, ನೀವು 2 ಮನೆ ತಗೊಳಕ್ಕೆ ಹೋಗ್ಬಿಟ್ರಿ ಪಾಪ. ಒಂದೇ ಮನೆ ತಗೊಂಡು ಪರ್ಚೇಸ್ ಮಾಡೇ ಕಷ್ಟ, 2 ಮನೆ ತಗೊಂಡು ಪಾಪ ಅದಕ್ಕೆಲ್ಲ ಬರ್ಸ್ಬೇಕಂದ್ರೆ ಕಷ್ಟ ಅಲ್ವೇನಮ್ಮ, ಅಲ್ವಾ? ಇರಲಿ, ಚೂರು ಗಮನ ಹರಿಸ್ಬೇಕು. ಈಗ ಹಾಡು ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಐಶಮ್ಮ. ನಿಜವಾಗ್ಲೂ ನಮ್ಮ ಹಳ್ಳಿನಲ್ಲೂ ಈ ಹಾಡು ಮೂಷಿಕ ವಾಹನ ಅಂತ ಶುರುವಾದ ತಕ್ಷಣವೇ ನಮಗೇನು ಗೊತ್ತಾ, ಹಾರನ್ ಅದು ಈ ಥರ ಬಾಕ್ಸ್ಗಳೆಲ್ಲ ಇಲ್ಲ, ಹಾರನ್ಸು ಅದು ಬಂತು ಅಂದರೆ ಸಿಕ್ತು ನಮಗೊಂದು ಹಬ್ಬದ ಊಟ ಅಂತ. ಎಕ್ಸಾಕ್ಟ್ಲಿ, ಹೌದು. ನಮಗೊಂದು ಊಟ ಸಿಕ್ತು ಅಂತ ಖುಷಿ. ಇಲ್ಲ ಏನಾದರೂ ಒಂದು ಕಾರ್ಯಕ್ರಮ ನಡೆದಿರ್ತದೆ, ಅಲ್ಲಿ ಹರ್ಕತ್ತೇನೋ ಇನ್ನೋ. ನಮ್ಮೂರಲ್ಲಿ ಹೆಂಗೆ ಗೊತ್ತಾ, ಇದೇ ಮೂಷಿಕ ವಾಹನ ಅಂತ PBS ಅವ್ರ ವಾಯ್ಸ್ ಶುರುವಾದರೆ ಅಲ್ಲಿ ಟೆಂಟಲ್ಲಿ ಫಿಲ್ಮ್ ಶುರುವಾಯಿತು ಅಂತ. ದಿನ ಸಾಯಂಕಾಲ ಈ ಹಾಡು ಹಾಕಿ ಆಮೇಲೆ ಸಿನಿಮಾ ಚಾಲೂ ಮಾಡೋರು. ಕೋಲಾರದಲ್ಲಿ ನಮೋ ವೆಂಕಟೇಶ ಮೇಡಮ್, ತೆಲುಗು ಅದು ಏನು ಓಡ್ತಾ ಇದ್ವಿ ಅಂತ ಹೇಳಿದ್ರೆ, ಆಗ ಹುಡುಗರಾಗಿದ್ದಾಗ ಏನೋ ಚಿಂತಾಮಣಿ ಮತ್ತು ಕೋಲಾರಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ 17-18 ಕಿಲೋಮೀಟ್ರು. ಆದರೆ ಓಡ್ತಾ ಇರಬೇಕಾದ್ರೆ ಈ ಸೌಂಡ್ ಕೇಳಿಸ್ಬಿಡೋದು, ನಮೋ ವೆಂಕಟೇಶ ನಮೋ ತಿರುಮಲೇಶ ಅಂತ ಘಂಟಸಾಲ ಅವರ ಹಾಡು. ಅಯ್ಯೋ ಸ್ಟಾರ್ಟ್ ಆಯಿತು ಸಿನಿಮಾ ನೋಡಿ, ಓಡು 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 ಅಂತ ಹೋಗ್ತಾ ಇದ್ದಿದ್ದು. ಅದಾದಮೇಲೆ ಕೆಲವು ಈ ಥರ ಈ ಹಾಡುಗಳನ್ನ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಅದೇ ಕರೆಕ್ಟ್. ಹಾಗಾಗಿ ಮದುವೆ ಮನೆಗಳಲ್ಲೂ ಸಹ ಅವಾಗ ಈ ಮದುವೆ ಮನೆ, ಹಾಕ್ತಿದ್ರು ಸರ್. ಮದುವೆ ಮನೆ ಅಂತಲ್ಲ, ಈ 11 ದಿನದ ಕಾರ್ಯ ಮಾಡ್ತಿದ್ದಾಗೂ ನೀವು ಯಾವುದೇ ಕಾರ್ಯ ಆಗಲಿ, ಯಾವುದೇ ಕಾರ್ಯ ಆದ್ರೂ ಈ ಹಾಡು ಪ್ರಾರಂಭ. ನಮಗೆ ಅನ್ಸೋದೇನೆಂದರೆ, ಬಿತ್ತಪ್ಪ ಒಳ್ಳೆ ಊಟ ಬಿತ್ತು. ಊರಲ್ಲಿ ಎಲ್ಲ ಏನಂತ ಹೇಳ್ಕೊಂಬರೋರು ಗೊತ್ತಾ, ಗಂಡಸ್ರಿಗೆ ಅಡುಗೆ ಮಾಡಬೇಡಿ, ಗಂಡಸ್ರಿಗೆ ಅಡುಗೆ ಮಾಡಬೇಡಿ ಅಂತ ಹೇಳ್ಕೊಂಬರೋರು. ಯಾಕೆ? ಹೆಂಗಸ್ರು ಬರ್ತಿರಲಿಲ್ಲ, ಎಲ್ಲರ ಮನೆಗೂ ಎಲ್ಲರೂ ಹೆಂಗಸ್ರು ಬರ್ತಿರಲಿಲ್ಲ. ನಿಮ್ಮ ಮನೆಗೆ ಗಂಡಸ್ರಿಗೆ ಅಡುಗೆ ಮಾಡಬೇಡಿ ಅಂತ ಹೇಳ್ಕೊಂಡು ಬರೋರು. ಅಂದರೆ ಒಬ್ರಿಗೆ ಅಡುಗೆ ಮಾಡಬೇಡ್ರಿ ಅಂತ ಅಲ್ಲಿ ಲಿಮಿಟೇಷನ್. ಅವರು ಹೇಳ್ತಿದ್ದಿದ್ದು ನೀವು ಒಬ್ಬರೇ ಬರ್ರಿ ಅಂತ ಹೇಳೋಕ್ಕಾಗ್ತಿರಲಿಲ್ಲ, ಹಂಗೆ ಹೇಳ್ಕೊಂಡು ಹೋಗೋರು. ಯಾರು ಗಂಡಸರು, ನಾನು ಗಂಡಸಲ್ವಲ್ಲ, ನಾನು ಚಿಕ್ಕ ಹುಡುಗ ಅಲ್ವಾ, ಇನ್ನು ಯಾರು ಹೋಗೋದು ಅಂತ ಯೋಚನೆ ಮಾಡ್ಕೊಳ್ಳೋದು. ಆಮೇಲೆ ದೊಡ್ಡವ್ರು ಹೋಗ್ತಿರಲಿಲ್ಲ, ಅಪ್ಪ ಎಲ್ಲ ಹೋಗ್ತಾ ಇರಲಿಲ್ಲ ಜಾಸ್ತಿ. ಮನೇಲಿ ಹುಡುಗರನ್ನ ಹೋಗ್ರೋ, ಅವ್ರ ಮನೆಗೆ ಹೇಳಿದ್ದಾರೆ ಊಟಕ್ಕೆ ಹೋಗಿ ಬಂದುಬಿಡ್ರೋ ಅನ್ನೋರು. ಕೆಲಸ ಎಲ್ಲ ಬೇಗ ಮುಗಿಸಿ ಆಸೆ, ಅದು ಆ ವಯಸ್ಸಲ್ಲಿ ಅದೊಂಥರ ಆಸೆ. ಅದು ಏನ್ರಿ ಈಗಿನವ್ರಿಗೆ ಏನು ಕೊಟ್ಟರು ಆಸೆ ಇಲ್ಲ, ಯಾವ್ದು ಅವ್ರ ಆಸೆಗಳನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ ಕಣ್ರಿ. ಯಾರ ಆಸೆ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಅವ್ರು ಎಲ್ಲ ಫೋನಲ್ಲಿ ನೋಡಿ ನೋಡಿ ಅವ್ರ ಆಸೆ ಏನು ಅಂತ ಅವರೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಎಲ್ಲಾನು ಕಣ್ಣಲ್ಲಿ ನೋಡ್ತಾರಲ್ಲ, ಏನ್ ತಗೋಬೇಕು ಅನ್ನೋದೇ ಕನ್ಫ್ಯೂಷನ್. ನಾವು ನಿಜವಾಗ್ಲೂ ಗ್ರೇಟ್ ಅಮ್ಮ. ಈ ಥರದನ್ನೆಲ್ಲ ಇದು ಅನುಭವಿಸಿದೀವಲ್ಲ ನಾವು ಮೊಬೈಲ್ ಇಲ್ದಾಗೂ ಬದುಕಿದ್ದೀವಿ, ಮೊಬೈಲ್ ಇರ್ಬೇಕಾದ್ರೂ ಬದುಕಿದ್ದೀವಿ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ ಅನ್ಕೊಂತೀವಿ. ಇಲ್ಲ ಆದರೆ ಸಮಾಜ ನಡೀತಾ ಇರುತ್ತೆ, ಇರಲಿ. ಬಟ್ ಈ ಹಾಡಿಂದ ನಮ್ಮನ್ನೆಲ್ಲ ಒಂದು ಲೋಕಕ್ಕೆ ಕರ್ಕೊಂಡೋದ್ರಿ. ಮನೆ ಜಾಸ್ತಿ ಕೊಂಡ್ಕೊಳಕ್ಕೆ ಹೋಗಬೇಡಿ, ಹುಷಾರಾಗಿ ನೋಡಿಕೊಂಡು ತಗೊಳ್ಳಿ, ಆಗ್ಬೋದು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಇವತ್ತು ಒಂದು ಹಾಡು ಹಾಡ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ಹಾಡಿ. ಮೊನ್ನೆನೇ ಹೇಳೋಣ ಅನ್ಕೊಂಡೆ, ಬಟ್ ಇವತ್ತು ನೀವು ಮೆರೂನ್ ಕಲರ್ ಹಾಕೋ ಬಂದಿದ್ದೀರಾ, ರೆಡ್ ಇದ್ದೀರಾ, ತುಂಬ ಚೆನ್ನಾಗಿರ್ತಿತ್ತು. ಕೆಂಪು ಗುಲಾಬಿ ಕೆಂಪು ಗುಲಾಬಿ ಬಣ್ಣ ಬಣ್ಣ ನಿನ್ನ ತುಂಬ ನಮ್ಮ ಬಣ್ಣವೇ, ನಾವು ನೋಡೋ ಜಗವೆಲ್ಲ ನಿಮ್ಮ ಬಣ್ಣವೇ. ಥ್ಯಾಂಕ್ ಯು ಗೌತಮಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಗುಡ್.